Hello guys, today we have got one more success story from Shashi Deutsch Delight Institute. His name is Srikant Srinivaspura, and today let's discuss with about him about our institute. Okay. ಗುಡ್ ಈವ್ನಿಂಗ್ ಸರ್. ನನ್ನ ಹೆಸರು ಶ್ರೀಕಾಂತ್ ಅಂತ. ಆ್ಯಕ್ಚುಲಿ ನಂದು BSc ಆ್ಯಂಡ್ MSc ನರ್ಸಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ 1 ಇಯರ್ ಬ್ಯಾಕ್ ನಾನು ಜರ್ಮನಿಗೆ ಕೋಚಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ನಮ್ಮ ಸೀನಿಯರ್ಸು ಆ್ಯಕ್ಚುಲಿ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ, ರಾಜ್ಶೇಟ್ ಇನ್ಸ್ಟಿಟ್ಯೂಟಲ್ಲಿ ಇಬ್ಬರು ಆಲ್ರೆಡಿ ಕೋಚಿಂಗ್ ಮುಗಿಸಿ ಆಲ್ರೆಡಿ ನಾ ಬರೋಕ್ಕಿಂತ ಮುಂಚೆನೇ ವೀಸಾ ಎಲ್ಲ ಬಂದಿತ್ತು ಅವ್ರದ್ದು. ಅದಕ್ಕೆ ಅವ್ರು ರೆಫರ್ ಮಾಡಿದ್ರು, ರಾಜ್ಶೇಟ್ ಇನ್ಸ್ಟಿಟ್ಯೂಟ್ ಇಸ್ ವೆರಿ ಗುಡ್ ಫಾರ್ ಸ್ಟಡಿಂಗ್ ಆ್ಯಂಡ್ ಸ್ಮೂತ್ ಪ್ರೊಸೆಸಿಂಗ್ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಸೊ ವಿ ಡಿಸೈಡೆಡ್ ಟು ಮೂವ್ ಫಾರ್ ಡಾಯ್ಚ್ಲೈಟ್ ಇನ್ಸ್ಟಿಟ್ಯೂಟ್ ಟು ಫಾರ್ ಕೋಚಿಂಗ್ ಅಂತ ಡಿಸೈಡ್ ಮಾಡಿ ಆ್ಯಕ್ಚುಲಿ ಜುಲೈ ತಿಂಗಳಲ್ಲಿ ನಾವು ಕೋಚಿಂಗ್ ನಿಮ್ಮ ಹತ್ರ ಇನ್ಸ್ಟಿಟ್ಯೂಟ್ಗೆ ಹುಬ್ಳಿಗೆ ಬಂದು ಭೇಟಿ ಆದ್ವಿ. ಫಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ನೀವು ಯಾವತ್ತೂ ನಮಗೆ ಥರ ಫ್ರೆಂಡ್ಲಿ ಥರ ಟ್ರೀಟ್ ಮಾಡಿದ್ರಿ. ಯಾವತ್ತು ನಮಗೆ ನೀವು ಸರು ಅಥವಾ ಈ ಥರ ಬೇರೆ ಥರ ನಮ್ಗೆ ಯಾವತ್ತೂ ನಮ್ಗೆ ಆ ಥರ ಅನ್ಸಲ್ಲ. ಫ್ರೆಂಡ್ಲಿ ಥರ ಇದ್ರಿ. ಬಂದು ಎಲ್ಲ ನಮ್ಗೆ ಡೌಟ್ಸ್ ಏನಿತ್ತು ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ರಿ. ಸರಿ ಆಯ್ತು ಅಂತ ನಾವು ಜುಲೈ ಮಿಡ್ ವೀಕ್ ಎಲ್ಲ ಥರ ಬಂದು ಜಾಯಿನ್ ಆಗಿ ನಮ್ದು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕೋಚಿಂಗ್ ಸ್ಟಾರ್ಟ್ ಮಾಡಿ ಆಕ್ಚುಲಿ ನಮ್ದು A1 A2 ಮುಗ್ದಿತ್ತು, B1 ಅಂತ ಬಂದ್ವಿ. B1 ಕೋಚಿಂಗ್ ಬಂದು ಚೆನ್ನಾಗೆಲ್ಲ ಸ್ಮೂತ್ ಎಲ್ಲ 1-2 ಮಂತ್ಸ್ ಸ್ಮೂತ್ ಆಗೆಲ್ಲ ನಡೀತು. ಫುಲ್ ಹೆಲ್ಪ್ಫುಲ್ ಆಗಿತ್ತು ಸರ್. ಕೋಚಿಂಗ್ ಆಗಲಿ ಮತ್ತಾಗಲಿ, ನೀವು ನಾವು ಸಪೋರ್ಟ್ ಮಾಡಿದ್ದಾಗಲಿ, ಮತ್ತೆ ಹೆಂಗೆ ನಾವು ನಮ್ಮ ಎಕ್ಸಾಮ್ ಪ್ರಿಪರೇಷನ್ ಆಗಲಿ, ಡೈಲಿ ಎಕ್ಸಾಮ್ ಅಪ್ ಟು 7 o'clock 8 o'clock ಪ್ರಿಪರೇಷನ್ ಮಾಡಿಸ್ತಿದ್ರಿ. ತುಂಬಾ ಹೆಲ್ಪ್ಫುಲ್ ಆಗಿತ್ತು, ತುಂಬಾ ನೀಡ್ಫುಲ್ ಆಗಿತ್ತು ನಮಗೆ. ಅದರಿಂದ ನಮ್ಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಮಗೆ ಒಂದು B1 ಎಕ್ಸಾಮ್ ಕ್ಲಿಯರ್ ಮಾಡೋದಲ್ಲ ಆಯ್ತು. ತುಂಬಾ ಹೆಲ್ಪ್ಫುಲ್ ಆಗಿದ್ರು ಸರ್. ಮತ್ತೆ ಅದು 2 ಮಂತ್ಸ್ ಬಿಟ್ಟು ಮತ್ತೆ ನೀವು ನಮಗೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ರಿ. ಮತ್ತೆ ಯಾವ ತರ ಓದ್ಬೇಕು, ಏನು ಹೆಂಗೆ ಪ್ರಿಪೇರ್ ಮಾಡಬೇಕು ಎಕ್ಸಾಮ್ಗೆ, ಸ್ಪೆಷನ್ ಎಲ್ಲ ಯಾವ ತರ ಹೇಳ್ಕೊಡ್ಬೇಕು, ಯಾವ ತರ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ ಅದೆಲ್ಲ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ. B2 ಕೂಡ ನಮಗೆ ಯಾವ ತರ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ತರ ಮಾಡಬೇಕು B2 ಕೂಡ ಹೇಳ್ಕೊಟ್ರಿ. 2 ಮಂತ್ಸ್ ಆದ್ಮೇಲೆ ನಾನು B2 ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಂಡೆ. B2 ಕೂಡ ಪಾಸ್ ಆಯ್ತು. ತುಂಬಾ ಖುಷಿ ಆಗ್ತಿದೆ. ಡಾಯ್ಚ್ಲೈಟ್ ಇನ್ಸ್ಟಿಟ್ಯೂಟ್ ಬಂದು ಜಾಯಿನ್ ಆಗಿ ತುಂಬಾ ಖುಷಿ ಆಯ್ತು. 2 ಮಂತ್ ಪ್ರೊಸೆಸಿಂಗ್ ಕೊಟ್ವಿ. ವಿತಿನ್ 5 to 6 ಮಂತ್ಸ್ ನನ್ನ ಪ್ರೊಸೆಸಿಂಗ್ ಕೂಡ ನಡೀತು. ತುಂಬಾ ಖುಷಿ ಆಗ್ತಿದೆ ಸರ್. ತುಂಬಾ ಜರ್ಮನಿಗೆ ಹೋಗ್ತಾರೆ, ತುಂಬಾ ನಂಗೆ ಕನ್ಸದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ತುಂಬಾ ಖುಷಿ ಆಗ್ತಿದೆ. ಇಲ್ಲ, ultimately now today you are flying to the ಜರ್ಮನಿ. ಆಮೇಲೆ ನಮಗೂ ತುಂಬಾ ಖುಷಿ ಅಂದ್ರೆ ನೀವು ಎಲ್ಲ ಆಸ್ ಅ ಸ್ಟೂಡೆಂಟ್ ರೀತಿಯಾಗಿ ಇರಲಿಲ್ಲ, ಎಲ್ಲರೂ ಆಸ್ ಅ ಫ್ರೆಂಡ್ಲಿ ಆಗಿದ್ರಿ. ಅಂಡ್ ಯು ಆಲ್ಸೋ ಸಕ್ಸೀಡೆಡ್ ಇನ್ ಅ ವೆರಿ ಶಾರ್ಟ್ ಟೈಮ್ ಪೀರಿಯಡ್. ಪ್ರೊಸೆಸ್ ಅಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಯ್ತು, ಬಟ್ ವಿ ಆರ್ ಸಕ್ಸೀಡೆಡ್ ಅಲ್ಟಿಮೇಟ್ಲಿ ವಿತ್ ವೆರಿ ಗುಡ್ ರಿಸಲ್ಟ್. ಇನ್ನೊಂದ್ ಸರ್ ಖುಷಿ ಏನು ಅಂತಂದ್ರೆ, ನಮ್ಗೆ 5 ಜನಕ್ಕೂ ಒಂದೇ ಹಾಸ್ಪಿಟಲ್ ಬಂದಿದೆ. ಅದೊಂದು ನಾವು ಆಕ್ಚುಲಿ 7 to 8 years ಇಂದ ನಾವು ಒಂದೇ ಅಂದ್ರೆ ಕ್ಲಾಸ್ಮೇಟ್ಸ್ ಆಗಿದ್ವಲ್ಲ. ಅಂದ್ರೆ ಇವಾಗ ಎಲ್ಲೆಲ್ಲಿ ಬೇರೆ ಕಡೆ ಹೋದ್ರೆ ಹೆಂಗಿರೋದು, ಆ ತರ ಎಲ್ಲಿ ಅದೇ ಒಂದು ಹೊಸ ಕಂಟ್ರಿಗೆ ಹೋದಾಗ ಯಾವ ತರ ಫಿಯರ್ ಇರ್ತಾರೆ ಸರ್. ಅದಕ್ಕೆ ಇವಾಗ 5 ಜನಕ್ಕೂ ಒಟ್ಟಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ. ನಿಮ್ ಕಡೆಯಿಂದ ಅದಾಗಿದೆ. ತುಂಬಾ ಅದು ಹೆಲ್ಪ್ಫುಲ್ ಆಗಿದೆ ನಮಗೆ. ಅದೊಂದು ತುಂಬಾ ಖುಷಿ ಆಗ್ತಿದೆ ಸರ್. ಅಲ್ಲಿ ಹೋದ್ಮೇಲೆ ಕೂಡ ನೀವೆಲ್ಲರೂ ಗ್ರೂಪ್ ಆಗಿ ಟೀಮ್ ಫ್ರೆಂಡ್ ಆಗಿ ಇರ್ತೀರಿ. ಅದು ಸೇಮ್ ಹಾಸ್ಪಿಟಲ್, ಸೇಮ್ ವರ್ಕ್ ಎನ್ವಿರಾನ್ಮೆಂಟ್. ಯು ಫೀಲ್ ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಅಂಡ್ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು.